ನನಗೆ ಗೊತ್ತಿತ್ತು ನೀ ನಂಗೆ ಮೋಸ ಮಾಡಲ್ಲ ಅಂತ ಸುಮಾ. ಥ್ಯಾಂಕ್ ಯು ಸೋ ವೆರಿ ಮಚ್. ನೋಡ್ ಸುಮಾ, ಈ ಲಗ್ನ ಅಂದ್ರೆ ಇಬ್ರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆ ಆಗಿರೋಂಥ ಒಂದು ಸುಂದರವಾದ ಒಪ್ಪಂದ. ಅದನ್ನ ಯಾರ್ಯಾರ ಜೊತೆನೋ ಬಲವಂತವಾಗಿ ಬಂಧಿಸ್ಕೊಡ್ತು. ನೋಡು, ನನ್ನ ಮಾತು ಕೇಳು. ಈ ವಿಷಯನ ನೀನು ಈಗಲೇ ಹೋಗಿ ಪುಟ್ಟಕ್ಕಂತವ ಮಾತಾಡ್ಬಿಡು. ಇಲ್ಲ ಅತ್ತೆ, ನಾನು ಅವ್ವನ ಹತ್ರ ಮಾತಾಡಲ್ಲ. ಮತ್ತೆ ಅವ್ವನ ನಂಬಿಕೆ ಮೋಸ ಮಾಡಕ್ಕೆ ನನ್ಗಿಷ್ಟ ಇಲ್ಲ. ಅವ ನೀನೇ ಈಸೆನ ಪುಟ್ಟವಂತ ಮಾತಾಡವ? ಏನೋ ನಾನೇ? ಹೌದತ್ತೆ, ನೀವು ಹೇಳಿದ್ರೆ ಖಂಡಿತ ಪುಟ್ಟವ ಅರ್ಥ ಮಾಡ್ಕೊಳ್ತಾರೆ. ಅವ್ವ ಖಂಡಿತವಾಗ್ಲೂ ಒಪ್ಪಲ್ಲ. ಅದೆಲ್ಲ ನಿಂಗೆ ಬೇಡ. ಪುಟ್ಟವ ಒಪ್ಕೊಂಡ್ರೆ ನಿನ್ ಸಚಿನ ಮದುವೆ ಆಯ್ತಾ ತಾನೆ? ಅವ ನೀನ್ ಮಾತಾಡವ? ಆಯ್ತು ಮಗ, ನನ್ನ ಶಕ್ತಿ ಮೀರಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೋಡುವ, ದಿಟ್ಟವಾದ ಪ್ರೀತಿಗೆ ಸೋಲಿಲ್ಲ ಅನ್ನೋ ಭರವಸೆ ನಂಗೈತೆ. ಥ್ಯಾಂಕ್ಸ್ ಅತ್ತೆ. ಅಣ್ಣ, ಅದೇ ಯಾಕಣ್ಣ ತಂತಿ ನಿಂಗೆ ಕಟ್ಟಿಸ್ತಿದೀಯಾ? ತೋಳ್ತೀನಿ ಕಟ್ಲಾ? ಏಯ್ ಕಟ್ಲ ನಡಿಯಲ್ಲ. ಸರಿ, ಇವಾಗಾದ್ರೂ ಹೇಳೋಣ. ನಮ್ಮೂರಿಗೆ ಬಂದು ನಮ್ಮ ಜನರ ಮುಂದೆ ನನಗೂ ನನ್ನ ಅಪ್ಪಾಯಿಗೂ ಅವಮಾನ ಮಾಡಿರೋ ಕಂಟಿನ ಮುಗಿಸೋ ಪ್ಲಾನ್ ಇದು. ಅಣ್ಣ, ನಿಮ್ಮೂರಲ್ಲೇ ಏನೂ ಮಾಡೋಕ್ಕಾಗಲ್ಲ ಅಂತೀರಾ? ಇಲ್ಲಿ ಇವಾಗ ಏನಣ್ಣ ಮಾಡೋಕ್ಕಾಗುತ್ತೆ? ಊರು ಯಾವ್ದಾರ ಏನಿಲ್ಲ, ಪ್ಲಾನು ಕರೆಕ್ಟಾಗಿತ್ತು ಅಂದ್ರೆ ಆಯ್ತದೆ. ಆ ಕಂಟಿ ಇದೇ ರೋಡ್ನಾಗ ಬರ್ತಾನೆ, ತಂತಿ ಕಾಣದೆ ಕಾಲ್ ಕಿಸ್ತು ಬಿದ್ದೋಗ್ಬಿಡ್ತಾನೆ. ಬಿದ್ದ ಫೋರ್ಸಿಗೆ ಹಂಗೆ ಹೋಗಿ ಅಟ್ಯಾಕ್ ಮಾಡಬೇಕು, ಕೈ ಕಾಲು ಮುರಿದಾಕ್ಬಿಡ್ಬೇಕು. ಇನ್ ಲೈಫಲ್ಲೇ ಮೇಲೆ ಹೇಳಬಾರ್ದು. ಹೆಂಗ್ಲೈತೆ ಪ್ಲಾನು? ಹೆಂಗ್ಲೈತೆ ಅಣ್ಣ? ಒಂದ್ ವೇಳೆ ಈ ರೋಡಲ್ಲಿ ಬರ್ಲಿಲ್ಲ ಅಂದ್ರೆ? ಬರ್ಲಾ ಇಲ್ಲ, ಅಡ್ಬಾಯ್ ನೋಡ್ರಲ್ಲ, ನಾನೆಲ್ಲ ತಿಳ್ಕೊಂಡೆ ಪ್ಲಾನ್ ಮಾಡಿರೋದು. ಬರ್ಲಾ ಈಗ ಬಚ್ಚಿಟ್ಕೊಳ್ಳೋಣ. ನಾನು ಮಕ್ಕಳ ಡೆಲಿವರಿ ಕೊಡ್ತಿದ್ದು ಹುಡುಗರಿಗೆಲ್ಲ ಕಾಟ ಕೊಡ್ತಿದ್ದು ನೀವುಗಳೇನಾ? ಇವತ್ತು ನಾನು ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀನಿ.
ನೀನಾ? ನಮ್ಮ ಮಗನೇ ನೀನೇನ್ಲ? ನಿನ್ ಯಾಕೆ ಅವತ್ತಿಂದನೂ ಅನುಮಾನ ಇತ್ತು, ಈಗ ಅದೇ ನಿಜ ಆಗೋಯ್ತು.